IPL ಹಬ್ಬಕ್ಕೆ ಈಗಾಗಲೇ ಕೌಂಟೌನ್ ಶುರು ಆಗೈತಿ. ಇನ್ನು ಮತ್ತು ಒಂದೇ ಮ್ಯಾಚ್ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಐತಿ. ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಮ್ಯಾಚ್ ಅಕ್ಕಾವು ಆಗೋಲ್ಲ ಅಂತೇಳಿ ಹಲವಾರು ಚರ್ಚೆಗಳು ಹಾಕಿದ್ದು. ಅದ್ರ ಕಡೆಗೂ ಒಂದು ನಿರ್ಧಾರಕ್ಕೆ ಬಂದ್ರೆ ಚಿನ್ನಸ್ವಾಮಿ ಒಳಗೆ ಮ್ಯಾಚ್ ನಡೆಯೋಕ್ಕೆ ಎಲ್ಲರೂ ಒಪ್ಪಿಗೆ ಕೊಟ್ಟರೆ ಇದು ಭಾಳ ಅಂದ್ರೆ ಭಾಳ ಖುಷಿ ವಿಚಾರ. ಅಷ್ಟೇ ಅಲ್ಲ, ಒಂದೇ ಮ್ಯಾಚ್ ನಮ್ಮ RCB ಮತ್ತು SRH ಟೀಮ್ ಎರಡೂ ಗುದ್ದಾಡಕ್ಕೆ ರೆಡಿಯಾಗಿ ನಿಂತಾರೆ. ಈ ರೆಡಿಯಾಗಿ ನಿಂತಾಗ ಚಿನ್ನಸ್ವಾಮಿ ಕೂಡ ಫುಲ್ ಸಜ್ಜಾಗಿ ನಿಂತದ್ದು. ಅದು ಒಂಥರ ಮದುಮಗಳಂಗೆ ಸಜ್ಜಾಗಿ ನಿಂತದ್ದು. ಹಿಂಗಿರುವಾಗ ಒಂದಷ್ಟು ಚರ್ಚೆಗಳು ಇನ್ನೇನು ಆಟ ಚಲೋ ಆದ್ಮ್ಯಾಗ ಚಲೋ ಆಗಬೇಕಾದಂಥ ಚರ್ಚೆಗಳು ಆಟಕ್ಕಿಂತ ಮೊದಲ ಚಲೋವಾಗ್ಯಾವ. ಈ ಆಟಕ್ಕಿಂತ ಮೊದಲಾದ ಚರ್ಚೆಗಳು ಯಾರು ರೇಂಜಿಗೆ ಚಲೋ ಆಗ್ಯಾವ ಅಂದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟದಾಗೂ ಹೊಂಟಾವ. ಅಂಥ ಚರ್ಚೆಗಳು ಆರಂಭವಾಗ್ಯಾವ. ಈ ಮೊದಲನೇ ಚರ್ಚೆ ಏನಂತಂದ್ರೆ ವಿರಾಟ್ ಕೊಹ್ಲಿ ಅವರ ನಮ್ಮ ತಂಡದ ಎಲ್ಲ ಒಂದು ಉಳಿದಂಥ ಪ್ಲೇಯರ್ಸ್ಗಳಿಗೆ ಒಂದು ಮಾತು ಹೇಳ್ಯಾರ. ಏನಂತಂದ್ರೆ ನೋಡ್ರಿ, ನಾವು ಈಗ ಆಲ್ರೆಡಿ ಗೆದ್ದಿದ್ದಕ್ಕೆ ಎಲ್ಲ ಮಂದಿ 100% ಹುರ್ಕೊಂಡಿರ್ತಾರೆ. ಅಂದ್ರೆ ಹಸದು ಹುಲಿಗಳಂಗೆ ಕಾಯ್ಕೊತಿರ್ತಾರೆ. ಅದಕ್ಕೆ ನಾವು ಈ ಸಲ ಯಾರಿಗೂ ಕಮ್ಮಿ ಇಲ್ಲ ಅನ್ನೋವಂಗೆ ಮತ್ತೊಂದು ಸಲ ಕಪ್ ಎತ್ತಬೇಕು. ಅದರಿಂದ ನಾವು ಎಲ್ಲರೂ 100% ಎಫರ್ಟ್ ಹಾಕಬೇಕು. ಹಿಂಗಾದ್ರಿಂದ ನೀವೆಲ್ಲ ಭಾಳ ಜಾಗರೂಕರಾಗಿರ್ಬೇಕಂತೇಳಿ ವಿರಾಟ್ ಕೊಹ್ಲಿ ಪ್ರಾಕ್ಟೀಸ್ ಸೆಷನ್ ಒಳಗೆ ಒಂದು ಎಲ್ರಿಗೂ ಕೂಡ ಒಂದು ಧೈರ್ಯ ತುಂಬುವುದಷ್ಟೇ ಅಲ್ಲ, ಒಂದು ಎಚ್ಚರಿಕೆಯನ್ನು ನೀಡ್ಯಾರ ಅನ್ಬೋದು. ಹಿಂಗಿರುವಾಗ AB de Villiers ಒಂದು ಮಾತು ಹೇಳ್ತಾರೆ, RCB ಈ ಸಲ ಕಪ್ ಗೆದ್ರೆ ಇನ್ನೂ 2-3 ಸಲ ಕಪ್ ಗೆಲ್ಲೋದು ಈಜೆ ಅಂತೇಳಿ. ಯಾಕಂದರೆ ಹಿಂದೆ ವಿರಾಟ್ ಕೊಹ್ಲಿ ಮತ್ತು AB de Villiers RCB ತಂಡಕ್ಕೆ ಆಡುವಾಗ ಒಂದು ದಿನ ವಿರಾಟ್ ಕೊಹ್ಲಿ ಅವರು ಡ್ರೆಸ್ಸಿಂಗ್ ರೂಮ್ದಾಗ AB de Villiers ಮುಂದೆ ಮತ್ತು ಎಲ್ಲ ಪ್ಲೇಯರ್ಸ್ ಇದ್ದಾಗ ಏನೋ ಒಂದು ಮಾತು ಹೇಳಿದ್ರಂತೆ, ನಾವು ಒಂದು ಸಲ ಕಪ್ ಗೆಲ್ಲೋದು ಕಷ್ಟ, ಆದರೆ ಒಂದು ಸಲ ಕಪ್ ಗೆದ್ದ ಮೇಲೆ ನಾವು ಅದನ್ನು ಪದೇ 2-3 ಸಲ ಗೆಲ್ಬೋದು, ಅದೊಂಥರ ಈಜಿ ಆಕೈತಿ ಅಂತ ಹೇಳ್ತಾರೆ. ನಮಗೆ ಒಂದು ಕನ್ನಡದಾಗ ಒಂದು ಡೈಲಾಗ್ ಐತಿ, ಅದನ್ನು ನೀವು ಕೇಳಿರ್ಬೋದು. ಏನೋ ಒಂದು ಕ್ರೈಮ್ ಅನ್ನೋದು ತಣ್ಣೀರಿನ ಜಳಕ ಇದ್ದಂಗೆ ಒಂದು ಸಲ 1-2-3 ಚರಿಗೆ ಹಾಕೊಂಬಿಟ್ಟ ಅಷ್ಟು ತ್ರಾಸ ಆಕೈತಿ. ಆಮೇಲೆ ನಮ್ಗೆ ಅದಾಗ ರೂಢಿಯಾಗಿ ಹೋಗೈತೆ ಅಂತೇಳಿ ಅನ್ನೋದು ಒಂದು ಡೈಲಾಗ್ ಐತಿ. ಬಹುಶಃ ಅವ್ರು ಅದನ್ನು ನೆನೆಸ್ಕೊಂಡು ಹೇಳಿದ್ರು ಏನು ಅವ್ರು ಹೇಳೋಂಗೆ ಹೇಳಿದ್ರು ಗೊತ್ತಿಲ್ಲ. ಇನ್ನು ಒಂದನೇ ವಿಷಯ ಇದಾದರೆ ಮತ್ತಷ್ಟು ವಿಷಯಗಳದಾವ. ಇನ್ನೊಂದು ವಿಷಯ ನೋಡೋದಂತ ಆದರೆ ವೀರೇಂದ್ರ ಸೆಹ್ವಾಗ್ ಅವರು ಈ ಒಂದೇ ಮ್ಯಾಚ್ ಬಗ್ಗೆ ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ ಅವ್ರ ಮಾತಂತೂ ಒಂಥರ ಬೆಂಕಿ ಹಚ್ಚದಂಗೆ ಐತೆ. ಅದು ಆ ಥರ ಐತಿ. ಏನಂತಂದ್ರೆ ಈ RCB ಮತ್ತು SRH ನಡುವಿನ ಪಂದ್ಯ ಏನೈತಲ್ಲ, ಇದು ಬರೀ RCB ಮತ್ತು ಹೈದರಾಬಾದ್ ನಡುವಿನ ಪಂದ್ಯ ಅಲ್ಲ, ಇದು ಇಂಡಿಯಾ ವರ್ಸಸ್ ಪಾಕಿಸ್ತಾನ ನಡುವಿನ ಪಂದ್ಯ ಅಂತೇಳಿ ಈಗಾಗಲೇ ವೀರೇಂದ್ರ ಸೆಹ್ವಾಗ್ ಅವ್ರು ಹೇಳಿ ಮತ್ತಟ ಬೆಂಕಿ ಹಚ್ಚಿಬಿಟ್ಟಾರ. ಅವ್ರೆ ಬೆಂಕಿ ಹಚ್ಚೋದು ಅಷ್ಟೇ ಅಲ್ಲ, ಹತ್ತಿದ ಬೆಂಕಿಗೆ ತುಪ್ಪ ಸುರಿದಂಗೆ ಮಾಡಿಬಿಟ್ಟಾರ. ಯಾಕಂದ್ರೆ ನಿಮಗೆಲ್ಲ ಗೊತ್ತಿರಬೇಕು, SRH ಟೀಮಿನ ಮಾಲಕರ ಪಾಕಿಸ್ತಾನದ ಒಬ್ಬ ಪ್ಲೇಯರ್ನ ಒಂದು ಬೇರೆ ಲೀಗಿಗೆ ಅಂತೇಳಿ ಖರೀದಿ ಮಾಡ್ತಾರೆ. ಒಂದು 2.50 ಕೋಟಿಗಿಂತ ಹೆಚ್ಚು ಕಡಿಮೆ ಅಷ್ಟು ಕೊಟ್ಟ ಒಂದು ಖರೀದಿ ಮಾಡ್ತಾರೆ. ಆದ್ದರಿಂದ ಅವರು ಅವ್ರು ವ್ಯಕ್ತಪಡಿಸಿದಂಥ ಸಿಟ್ಟೇನು ಕೆಟ್ಟದಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಭಾರತದಾಗ ಗಳಿಸಿದ್ದ ಹಣ ತೊಗೊಂಡು ಪಾಕಿಸ್ತಾನದ ಒಬ್ಬ ಪ್ಲೇಯರ್ ಮ್ಯಾಗ ಸುರಿಯೋದಂದ್ರೆ ಏನು ಅನ್ಸುತ್ತೆ ಹೇಳ್ರಿ? ಅದು ಭಾರತದಾಗಿ ಗಳಿಸಿದ ಹಣ ಅಂತಂದ್ರೆ ನಿಮ್ಮ ಹಣ ಅದ. ಇನ್ನೊಂದು ಕಡೆ ಏನಪ್ಪ ಅಂತಂದ್ರೆ ನಾವು ಕಪ್ ಎತ್ತಾಕ ಒಂದು ಕಾರಣ ಆದಂಥ ಎಲ್ಲರೂ ಕೂಡ ಆಡಿದಾರೆ ಇಲ್ಲಂತಲ್ಲ, ಅದ್ರಾಗೂ ಒಂದು ಸ್ವಲ್ಪ ಮುಖ್ಯ ಪಾತ್ರ ವಹಿಸುವಂಥ ನಮ್ಮ ಯಶ್ ದಯಾಳ್ ಈ ಒಂದು ಮ್ಯಾಚಿಗೆ ಬರ್ತಾರೋ ಇಲ್ಲೋ ಅನ್ನೋದೊಂದು ಕಡೆ ಚಿಂತೆ ಆದ್ರೆ, ಇನ್ನೊಂದು ಕಡೆ IPLನ್ಯಾಗ ಅವ್ರು ಇಲ್ಲ ಏನೋ ಅಂತೇಳಿ ಒಂದು ಚರ್ಚೆ ಸ್ಟಾರ್ಟ್ ಆಗೈತಿ. ಯಾಕಂದ್ರೆ ಇದುವರೆಗಾದ್ರೂ ಅವರು ಪ್ರಾಕ್ಟೀಸ್ ಸೀಸನ್ಗೆ ಬಂದಿಲ್ಲ, ಯಾವುದೇ ಥರನಾದಂಥ ಅವರು ಒಂದು ಸುದ್ದಿ ಕೇಳಿ ಬಂದಿಲ್ಲ. ನಾವು ಇನ್ನೂ ಒಂದು ಅವ್ರ ಮದುವೆ ವಿಚಾರ ಮತ್ತೊಳ್ಳಿ ಬೇರೆ ಕಾನೂನು ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆ ಅವ್ರು ಸುದ್ದಿ ಕೇಳಿದ್ವಿ. ಆದರೆ ಇನ್ನೂ ಅವ್ರು ಬಂದು ನಮ್ಮ ಚಿನ್ನಸ್ವಾಮಿ ಸೇರ್ಕೊಂಡಿಲ್ಲ. ಅಷ್ಟೇ ಅಲ್ಲ, ಬಸ್ ಮ್ಯಾಗಿನಿಂದ ಅವ್ರ ಸ್ಟಿಕ್ಕರನ್ನು ಕೂಡ ತೆಗೆಯಲಾಗೈತಿ, ಅಥವಾ ಈ ಹೊಸ ಸ್ಟಿಕ್ಕರಲ್ಲಿ ಅವ್ರ ಫೋಟೋ ಇಲ್ಲ ಅಂತೇಳಿ ಕೆಲವೊಂದು ಸುದ್ದಿಗಳು ಕೇಳಿ ಬರತ್ತವೆ. ಆದರೆ RCB ಕಡೆಯಿಂದ ಆಗಿರ್ಬೋದು, IPL ಕಡೆಯಿಂದ ಆಗಿರ್ಬೋದು, ಯಾವುದೇ ಥರನಾದಂಥ ಒಂದು ನಿಖರವಾದ ಸುದ್ದಿ ಇಲ್ಲ. ಏನೇ ಇರಲಿ, ಈ ಸಲಾನು ನಮ್ಮ RCB ಕಪ್ ಎತ್ತಾರೆ, 100% ಕಪ್ ಎತ್ತಾರೆ. ಮತ್ತು ಯಾಕಂದ್ರೆ ಅವ್ರು ಆ ರೀತಿಯಾಗಿ ತಯಾರಾಗಿ ಬಂದಾರೆ. ಅವರ ವಿರಾಟ್ ಕೊಹ್ಲಿ ಅವ್ರು ಕೆಲವೊಂದಷ್ಟು ಪೋಸ್ಟ್ ನೋಡಿರ್ಬೋದು, ಮತ್ತೊಳ್ಳೆ RCB ಅಕೌಂಟಿಂದ ಕೆಲವೊಂದು ಪೋಸ್ಟ್ಗಳು ಬರ್ತಾವೆ. ಅದ್ರಾಗಂತೂ ಒಂದು ಪೋಸ್ಟ್ ನೀವು ಎಲ್ಲರೂ ನೋಡಿರ್ಬೋದು, ವಿರಾಟ್ ಕೊಹ್ಲಿ ಅವ್ರದ್ದು ಒಂದು ಪೋಸ್ಟ್ ಅದು ಏನೈತಲ್ಲ, ದೋಸ್ತ ನಾ ರೆಡಿ ಅದೀನಿ ಅನ್ನೋ ರೇಂಜ್ನಾಗ ಐತೆ ಆ ಪೋಸ್ಟ್. ಹಿಂಗೆ ಕೆಲವೊಂದಷ್ಟು ಹಲವಾರು ಪೋಸ್ಟ್ಗಳು ಹಂಚ್ಕೊಳಕತ್ತಾರೆ. ಆ ಹಂಚ್ಕೊಳ್ಳೋದ್ರ ಮೂಲಕ ಕೆಲವೊಂದಷ್ಟು ಎಚ್ಚರಿಕೆಯನ್ನು ನೀಡಾಕತ್ತಾರೆ ಅಂತ ನಾನು ಅನ್ಕೋತೀನಿ. ಅಷ್ಟೇ ಅಲ್ಲ, ಬೇರೆ ಟೀಮ್ನವರು ವಿವಿಧ ರೀತಿಯಾಗಿ ಡೈರೆಕ್ಟಾಗಿ ಯಾರಿಗೆ ಹೇಳಕ್ಕೊಂದು ಮನಸ್ಸಿಲ್ಲ, ಏನೋ ಧೈರ್ಯ ಇಲ್ಲೋ ಗೊತ್ತಿಲ್ಲ, ಇನ್ಡೈರೆಕ್ಟಾಗಿ ಹೇಳಕತ್ತಾರ RCBಗೆ ಟ್ರೋಲ್ ಅದು ಇದಂತ ಮಾಡಕತ್ತಾರೆ. RCB ಯಾವತ್ತೂ ತಲೆ ಕೆಡ್ಸೊಂಡಿಲ್ಲ, RCB ಅಭಿಮಾನಿಗಳಂತೂ ಮೊದಲ ತಲೆ ಕೆಡ್ಸೊಂಡಿಲ್ಲ ಅದ್ರ ಬಗ್ಗೆ. ಈ ಕಳೆದ ಬಾರಿ RCB ಕಪ್ ಗೆದ್ದ ನಡೆದಂಥ ಅನಾಹುತಗಳು ಮತ್ತೆ ನಡಿಬಾರ್ದಂತೇಳಿ RCB ಅವರು ಒಂದಷ್ಟು ಹೊಸ ನಿರ್ಧಾರಗಳನ್ನು ಕೈಗೊಂಡಾರ. ಅದಂತೂ ಭಾಳ ಉತ್ತಮವಾದದ್ದು ಅನ್ಬೇಕು. ಯಾಕಂದ್ರೆ ಪಾರ್ಕಿಂಗ್ ಇದ್ದಾಗಿರ್ಬೋದು, ಗೇಟ್ ಒಳಗಡೆ ಹೋಗೋದಾಗಿರ್ಬೋದು, ಮತ್ತೊಳ್ಳಿ ಜನಸಂಖ್ಯೆಯನ್ನು ಕೂಡ ಮೊದಲಿನ ಥರ ಮ್ಯಾಚ್ ನೋಡೋಕೆ ಭಾಳ ಮಂದಿ ಇಲ್ಲ, ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅಂತೇಳಿ ಸುದ್ದಿಗಳು ಬಂದಿದ್ದಾವೆ. ಮತ್ತೊಬ್ಬ ಸಲ RCB ಅವರು ಕೂಡ ಅವ್ರ ಅಫಿಷಿಯಲ್ ಅಕೌಂಟಿಂದ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಂಡಾರ. ಈ ಸಲ 28,000 ಜನಕ್ಕೆ ಅಷ್ಟೇ ಏನೋ ಅವ್ರು ಒಳಗಡೆ ಒಂದು ಅವಕಾಶವನ್ನು ನೀಡಿದ್ದಾರೆ ಅಂತೇಳಿ ಸುದ್ದಿ ಕೇಳಿ ಬಂದಿದ್ದಾವೆ. ಮತ್ತಿನ್ನು ಅಷ್ಟೇ ಅಲ್ಲದೆ
ನೀವು RCB ಮ್ಯಾಚ್ ಒಳಗೆ ಹೋಗಿ ಟಿಕೆಟ್ ತೊಗೊಂಡಿದ್ರಿ ಅಂದ್ರೆ ನಿಮ್ಗೆ ಮೆಟ್ರೋ ಟಿಕೆಟ್ ಸಹಿತ ಫ್ರೀ ಐತಿ. ಈ ಒಂದು ಹಲವಾರು ಮಾಹಿತಿಗಳನ್ನು ಕೂಡ ಅವ್ರ ಅಫಿಷಿಯಲ್ ಪೇಜ್ ಒಳಗೆ ಬಿಟ್ಟಿದ್ರೆ ನೀವೆಲ್ಲ ನೋಡಿರ್ಬೋದು. ಇಂಥ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಅವರು ಕೊಡ್ತಾ ಇದ್ದಾರೆ ಅಫಿಷಿಯಲ್ ಅಕೌಂಟಿಂದ. ಇನ್ನು ಟಿಕೆಟ್ಸ್ನ ಎಲ್ಲಿ ತಗೋಬೇಕು ಏನು ಹೆಂಗಂತೇಳಿ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ. ಮತ್ತು ಇನ್ನು ಈ ಸಲ ನಮ್ಮ RCB ಕಪ್ ಗೆಲ್ಲುತ್ತೋ ಇಲ್ಲೋ, ಮತ್ತೊಳ್ಳಿ ವೀರೇಂದ್ರ ಸೆಹ್ವಾಗ್ ಅವರು ಹೇಳಿದಂಥ ಮಾತು ಎಷ್ಟರ ಮಟ್ಟಿಗೆ ಸರಿ ಐತಿ, ಅವ್ರು ಹೇಳಿದ ಸರಿನೋ ತಪ್ಪು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಸಿಗೋಣ ಇಂಥ ಒಂದು IPL ಸಂಬಂಧಪಟ್ಟಂಥ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ನಮಸ್ಕಾರ.